ಗಣೇಶೋತ್ಸವದ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಜನರು ಮೃತಪಟ್ಟಿರ್ತಕ್ಕಂಥ ಘಟನಾ ಸ್ಥಳಕ್ಕೆ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಭೇಟಿ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಭೇಟಿ ಕೊಟ್ಟು ಸ್ಥಳದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸ್ಥಳೀಯರು, ಸ್ಥಳೀಯ ಮುಖಂಡರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಘಟನೆ ಬಗ್ಗೆ ತೀವ್ರ ಕಳವಳವನ್ನು ನಿನ್ನೆ ವ್ಯಕ್ತಪಡಿಸಿದರು. ಈಗ ಸ್ಥಳದಲ್ಲಿ ಏನು ಘಟನೆ ಆಯಿತು, ಘಟನೆ ಹೇಗಾಯಿತು ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನು ಲಾರಿ ಚಾಲಕನ ಅರೆಸ್ಟ್ ಆಗಿದೆಯಾ ಅಥವಾ ವಾಹನ ಸೀಸ್ ಆಗಿದೆಯಾ, ಯಾವೆಲ್ಲ ಮಾಹಿತಿಗಳು, ಏನೆಲ್ಲ ಕ್ರಮಗಳಾಗಿದೆ ಪೊಲೀಸ್ ಇಲಾಖೆಯಿಂದ, ಹಾಗೆ ಅವ್ರಿಗೇನು ಪರಿಹಾರ ವಿಚಾರದಲ್ಲೂ ಕೂಡ ಒಂದು ಕಡೆ ಸರ್ಕಾರ ಕೊಡ್ತಕ್ಕಂಥ ಪರಿಹಾರ ಬೇರೆ, ಪ್ರಧಾನಿಗಳು ಕೂಡ ಪರಿಹಾರ ಕೊಟ್ಟಿದ್ದಾರೆ. ಆದರೆ ನಿರ್ದಿಷ್ಟವಾಗಿ ಆ ಒಂದು ವಾಹನಕ್ಕೆ ಇನ್ಶೂರೆನ್ಸ್ ಇತ್ತಾ, ಚಾಲಕ ಅರೆಸ್ಟ್ ಆಗಿದ್ದಾನೆ, ಎಲ್ಲ ಮಾಹಿತಿಯನ್ನು ಕೂಡ ದೇವೇಗೌಡರು ಪಡ್ಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆನೇ ಎದ್ದು ಏನು ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಏನು 2 ದಿನಗಳ ಹಿಂದೆ ಒಂದು ಘಟನೆ ನಡೆದಿತ್ತು. ಗಣೇಶೋತ್ಸವ ಮೆರವಣಿಗೆಯಲ್ಲಿ ಡಿಜೆಗೆ ಯುವಕರು ನೃತ್ಯ ಮಾಡ್ತಿರ್ತಾರೆ. ನೃತ್ಯ ಮಾಡ್ತಿರ್ತಕ್ಕಂಥ ನೂರಾರು ಜನರ ಮೇಲೆ ಏಕಾಏಕಿಯಾಗಿ ಟ್ರಕ್ ಹರಿಯುತ್ತೆ. ಸೊ ಆ ಒಂದು ಘಟನೆಯಲ್ಲಿ ಸ್ಥಳದಲ್ಲೇ 6 ಜನರು ಮೃತಪಟ್ಟಿರ್ತಾರೆ. ನಂತರ ಉಳಿದಂಥ 4 ಜನರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈಗ ಮೃತರ ಮನೆಗಳಿಗೂ ಕೂಡ ಭೇಟಿ ಕೊಡಲಿಕ್ಕೆ ದೇವೇಗೌಡರು ಹೋಗ್ತಾ ಇದ್ದಾರೆ. ಏನು ಈ ಒಂದು ಘಟನೆಯಲ್ಲಿ ಸಾಕಷ್ಟು ಅವಘಡಗಳಾಗಿ ಸಾಕಷ್ಟು ಸಾವು ನೋವುಗಳಾಗಿತ್ತು. ಸೊ ಹಾಗಾಗಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಿರತಕ್ಕಂಥ ದೇವೇಗೌಡರು ಈಗ ಮೃತರ ಮನೆಗಳಿಗೆ ಭೇಟಿ ಕೊಡಲಿಕ್ಕೆ ಹೊರಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.